ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರೆಲ್ಲ ನಮ್ಮ ವಿಡಿಯೋ ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕನ್ನು ಕೊಟ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿ ಪೂರ್ತಿ ಎಂಡು ತನಕ ನೋಡಿ, ಕೊನೆ ತನಕ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಯಾವುದ್ರ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಅದರಿಂದ ಸಲಹೆ ಏನು ಕೊಡ್ತಾ ಇದ್ದೀನಿ, ನಾವೇನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಸ್ವಲ್ಪ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ತಿಳಿಸ್ತೀನಿ. ಹಾಗೆ ನನಗೆ ಆದಂಥ ಸಮಸ್ಯೆಗೆ ನಾನು ಯಾವ ರೀತಿ ಪರಿಹಾರ ಮಾಡಿಕೊಂಡೆ ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಖಂಡಿತ ಇಷ್ಟನೂ ಆಗುತ್ತೆ, ಗೊತ್ತೂ ಆಗುತ್ತೆ. ಹಾಗೆ ಇದೇ ರೀತಿ ಮಾಡ್ಬೋದಾ ಅನ್ನೋದು ನನಗೆ ಕ್ಲಾರಿಟಿ ಕೂಡ ಬರುತ್ತೆ ಅಂತ ನಾನು ಹೇಳ್ತೀನಿ. 100% ಇದು ವರ್ಕ್ ಆಗೇ ಆಗುತ್ತೆ. ಯಾವುದೇ ಮೆಡಿಸನ್ ಬೇಡ, ಆಪ್ರೇಷನ್ ಬೇಡ, ಏನೂ ಬೇಡ, ಆಯಿತಾ? ನಾವು ಫಸ್ಟಿಂದಲೇ ಯಾವ ರೀತಿ ಕೇರ್ ತೊಗೋಬೇಕು, ನಾವೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮದು ನಿರ್ಧಾರ ನಿಂತಿದೆ. ಈಗ ಕೆಲವೊಂದು ಸಲ ನಾವು ನೆಗ್ಲೆಕ್ಟ್ ಮಾಡುವಂಥ ಇದರಿಂದನೇ ಮುಂದೆ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಅನುಕರಣೆ ಆಗಿಬಿಡುತ್ತೆ ಅದು. ಹಾಗಾಗಿ ನಾನು ಹೇಳ್ತಾ ಇರೋದು, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಆಯಿತಾ? ಮನೆ ವಿಷಯಕ್ಕೆ ಬರೋಣ. ಈಗ ಮಲಬದ್ಧತೆ ಯಾಕೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ನಾವೇನು ತಪ್ಪು ಮಾಡ್ತೀವಿ ಮಲಬದ್ಧತೆ ಆಗೋಕ್ಕೆ, ಯಾವ ಥರ ನಾವು ಅದಕ್ಕೆ ಪರಿಹಾರ ಕೊಂಡ್ಕೋಬೇಕು, ನಾವು ಯಾವ ರೀತಿ ಆಹಾರದಲ್ಲಿ ತೊಡಗಿಸ್ಕೊಳ್ಳಬೇಕು ಅಂತಂದೇಳಿ ನಾನು ತಿಳಿಸ್ತೀನಿ. ಹಾಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆಹಾರ, ಸೊಪ್ಪು, ತರಕಾರಿ ಮತ್ತು ಹಣ್ಣು ಆಯಿತು, ನೀರು ಜಾಸ್ತಿ ಕುಡಿಯೋಲ್ಲ. ಈಗ ಎಷ್ಟು ಜನ ಕೆಲವ್ರು ಏನು ತಪ್ಪು ಮಾಡ್ತಾರೆ ಅಂದರೆ ನೀರೇ ಕುಡಿಯೋಲ್ಲ. ಯಾವುದಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅದ್ರ ಮೇಲೆ ಹೋಗ್ಬಿಡುತ್ತೆ ಹೊರತಾಗಿ ನೀರಿನ ಕಡೆ ಸ್ವಲ್ಪ ಗಮನ ತಪ್ಪಿ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಬಿಸಿನೀರನ್ನು ಸ್ವಲ್ಪ ಆ ರೀತಿ ಆದಾಗ ಬಿಸಿನೀರನ್ನು ಜಾಸ್ತಿ ಕುಡಿಯೋದ್ರಿಂದ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಬಿಸಿನೀರು ಕುಡಿಯೋದ್ರಿಂದ ಮಲಬದ್ಧತೆ ಸ್ವಲ್ಪ ನಿವಾರಣೆ ಆಗ್ತಾ ಬರುತ್ತೆ. ಅದರಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದೇ ಹೇಳಿದ್ದೀನಿ ನಾನು, ಯಾವ ರೀತಿ ಅದನ್ನು ಆ ರೀತಿ ಆದಾಗ ಏನು ಮಾಡ್ಕೋಬೇಕು ಅಂತಂದೇಳಿ. ತುಂಬಾ ಈಗ ಅದು ತುಂಬ ಇದಕ್ಕೆ ಬಂದುಬಿಟ್ಟಿದೆ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಕಾಣಿಸ್ಕೊತಾ ಇದೆ ಮಲಬದ್ಧತೆಯಲ್ಲಿ ಮೂಲವಾದಿ ಥರ, ಈ ಥರ ಗುಳ್ಳೆ ಥರ ಕಾಣಿಸ್ಕೊತಾ ಇದೆ, ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಆ ಟೈಮ್ನಲ್ಲಿ ನಾವು ಏನು ಮಾಡಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ, ಆಯಿತಾ? ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ಅದು ಏನಾಗುತ್ತೆ ಅನ್ನೋದು ನಮಗೆ ಪರಿಜ್ಞಾನ ಇರಲ್ಲ, ನಮ್ಗೆ ಗೊತ್ತೇ ಇರಲ್ಲ. ಅದು ತುಂಬ ಸಮಸ್ಯೆಗೆ ಈಡಾಗಿಬಿಡುತ್ತೆ. ಅದು ನಮ್ಮ ಮನೇಲಿ ಇಬ್ಬರಿಗಾಗಿದೆ ಆ ರೀತಿ. ಅದು ಫಸ್ಟಿಂದನೇ ನಾವೇನು ಮಾಡಬೇಕು, ನೀಟಾಗಿ ಇದು ಮಾಡ್ಕೊತ ಬರಬೇಕು. ಅದನ್ನು ಹೆಂಗೆ ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಅಂದರೆ, ನಮಗೆ ಮಲಬದ್ಧತೆ ಗಟ್ಟಿ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವೇನು ಮಾಡಿಬಿಡ್ತೀವಿ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದನ್ನು ಆ ರೀತಿ ಮುಂದೆ ಸರಿ ಹೋಗುತ್ತೆ ಅಂತಂದೇಳಿ ಆವಾಗ ನಾವು ಅವಾಗಿಂದನೇ ಕೇರ್ ತೊಗೋಬೇಕು. ಸ್ವಲ್ಪ ಬಿಸಿನೀರು ಕುಡಿಯೋದಾಗಿರ್ಬೋದು, ಬಾಳೆಹಣ್ಣು ತಿನ್ನೋದಾಗಿರ್ಬೋದು, ಸೊಪ್ಪು ತರಕಾರಿ ತಿನ್ನೋದಾಗಿರ್ಬೋದು, ಅತಿ ಹೆಚ್ಚಾಗಿ ಸ್ವಲ್ಪ ನೀರನ್ನು ಕುಡಿಯೋದಾಗಿರ್ಬೋದು. ಅರ್ಧ ಲೀಟ್ರಾಗಲಿ ಕಡೆಗೆ ದಿನಕ್ಕೆ ಒಂದು ಅರ್ಧ ಲೀಟ್ರಾಗಲಿ ನೀರು ಕುಡಿಬೇಕು. ತುಂಬ ಚೆನ್ನಾಗಿ ಆ ಟೈಮ್ನಲ್ಲಿ ನಾವು ನೀರು ಕುಡಿತಾ ಬರಬೇಕು. ಮತ್ತು ಆ ಟೈಮ್ ತುಂಬ ಈಗ ನಮ್ಗೆ ಏನಾಗಿಬಿಟ್ಟಿದೆ ಅಂದರೆ, ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತೀವಿ. ಈಗ ಆರೋಗ್ಯದ ಸಮಸ್ಯೆಯಲ್ಲಿ ಕೆಲವೊಂದು ಸಲ ನಮ್ಮಂಥ ಹೆಣ್ಮಕ್ಳಿಗೆ ಏನಾಗುತ್ತೆ, ಮನೆ ಕೆಲಸದಲ್ಲಿ ತೊಡಗಿಬಿಟ್ರೆ ಊಟದ ವಿಚಾರನೂ ಬರೋಲ್ಲ, ಇನ್ನೊಂದೇನು ಬರೋಲ್ಲ, ಕೆಲಸ ಮುಗಿದು ಬಿಡಬೇಕು ಅನ್ನೋದೊಂದು ತಲೆಗಿದ್ದೇ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೇನೂ ಇರುತ್ತೆ. ಪ್ರೆಗ್ನೆಂಟ್ ಇರೋರಿಗೆ ಸ್ವಲ್ಪ ಜಾಸ್ತಿ, ಯಾಕಂದರೆ ಮಲಬದ್ಧತೆ ಸಮಸ್ಯೆ ಮಗು ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಅದೊಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಆ ಟೈಮ್ನಲ್ಲಿ ನೀವು ಏನೂ ಮಾಡಬೇಕಾಗಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಿಸಿನೀರಿಗೆ ಸ್ವಲ್ಪ ಜೇನುತುಪ್ಪ ಆಗಲಿ ಮಿಕ್ಸ್ ಮಾಡಿಕೊಂಡು ಮಲಗುವ ಮುಂಚೆ ಕುಡಿದು ಮಲಗಿ. ನಾನು ಇದೊಂದು ಹೇಳೋದು ಮರ್ತಿದ್ದೆ, ಸಾರಿ. ಮಲಗುವ ಮುಂಚೆ ಕುಡ್ದು ಮಲಗಿ, ಇಲ್ವ ಬೆಳಗ್ಗೆ ತಕ್ಷಣ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟರೆ ಖಂಡಿತ ನಿಮ್ಮ ಬೇದಿ ಮಲಬದ್ಧತೆ ಸ್ವಲ್ಪ ನಿವಾರಣೆ ಬರುತ್ತೆ. ಆ ರೀತಿ ಮಾಡಿ. ಹಾಗೆ ಈಗ ನಾನು ಇನ್ನು ಹೇಳಿದ್ದೆ, ಬಾಳೆಹಣ್ಣು ತಿನ್ನೋದ್ರಿಂದ ಕಫ ಆಗುತ್ತೆ ಆ ರೀತಿ ಅಂತಲೇ ಹೇಳಿದ್ದೆ. ಬಾಳೆಹಣ್ಣು ಯಾವ ಥರ ಬಾಳೆಹಣ್ಣು ತಿನ್ನಬೇಕು ಅಂತ ನಾನು ಹೇಳಿರಲಿಲ್ಲ ಅಲ್ವಾ? ಯಾವ ಥರ ಬಾಳೆಹಣ್ಣು ತಿನ್ನಬೇಕು, ಏಲಕ್ಕಿ ಬಾಳೆಹಣ್ಣು ಅಂತ ಬರುತ್ತೆ, ಗೊತ್ತಾ? ಚಿಕ್ಕದಾಗಿರುತ್ತೆ ಏಲಕ್ಕಿ ಬಾಳೆಹಣ್ಣು. ಅದು ಸ್ವಲ್ಪ ಸಕ್ಕರೆ ಥರ ಇರುತ್ತೆ. ಸಕ್ಕರೆ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಅಂತ ಬರ್ತಾವಲ್ವ, ಅಂಥವು ತಿನ್ನಬೇಕು. ಚಿಕ್ಕವು ಇರ್ತವೆ. ಈಗ ನಾವು ದೊಡ್ಡವೇನು ಇರ್ತಾವಲ್ವ, ಅವು ಕಫಕ್ಕೆ ಜಾಸ್ತಿ ತರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವೇನು ಏಲಕ್ಕಿ ಬಾಳೆಹಣ್ಣು, ಚಿಕ್ಕ ಬಾಳೆಹಣ್ಣು ಇರ್ತಾವಲ್ವ, ಅವನ್ನ ತಿನ್ನಬೇಕು. ಅವನ್ನ ಯಾವ ರೀತಿ ತಿನ್ನಬೇಕು ಆ ರೀತಿ ಆದಾಗ, ಮಲಬದ್ಧತೆ ಆದಾಗ ಅಂದರೆ,
ನಾವು ಜೇನುತುಪ್ಪ ಇರುತ್ತೆ, ಜೇನುತುಪ್ಪ ಪ್ಯೂರ್ ಜೇನುತುಪ್ಪ ಆಗಿರಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ಅಲ್ಲೇ ನುಡಿಸ್ತೀರಲ್ವ, ಒಂದನಿ ನೀರು ಕೂಡ ಕುಡಿಬಾರ್ದು, ಏನು ಮಾಡಬಾರ್ದು. ಸುಮ್ಮನೆ ಬಾಳೆಹಣ್ಣು ಜೇನುತುಪ್ಪ ತಿಂದುಬಿಡಬೇಕು. ಒಂದು 3 ದಿನ ಮೇಲೆ ತಿನ್ನಿ, ಖಂಡಿತ 100% ಹೇಳ್ತೀನಿ ನಾನು, ಮೂಲವ್ಯಾಧಿ ಸಮಸ್ಯೆ ಬಗೆಹರಿತಾ ಬರುತ್ತೆ. 100% ನೀವು 3 ದಿನ ಅಲ್ಲ, ನೀವು ಕಮ್ಮಿ ಆಗತ್ತನೂ ತಿನ್ನಿ, ಅದೇನು ತೊಂದರೆ ಇಲ್ಲ ಆಯಿತಾ. ಕಮ್ಮಿ ಆಗತ್ತನೇ ತಿನ್ನಿ, ಅದಕ್ಕೇನು ಕಫನೂ ಆಗಲ್ಲ ಮಕ್ಕಳಿಗೆ, ಏನೂ ಆಗಲ್ಲ. ನೀವು ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಮೂಲವ್ಯಾಧಿ ಸಮಸ್ಯೆ ಮಲಬದ್ಧತೆ ಕಡಿಮೆ ಆಗಬೇಕು ಅಂದರೆ ಈ ರೀತಿ ಮಾಡಿ, ಖಂಡಿತ ಅದು ಸಾಲ್ವ್ ಆಗೇ ಆಗುತ್ತೆ. ಅದು ನನಗೆ ನಿಜ ಆಗಿದೆ ಆಯಿತಾ. ನನಗೆ ಕೂಡ ಆಗಿತ್ತು. ಪ್ರೆಗ್ನೆಂಟ್ ಇದ್ದಾಗೇನು ಬಾಳೆಹಣ್ಣು ತಿಂತಾ ಇರಲಿಲ್ಲ ನಾನು. ನನಗೊಂದು ಸ್ವಲ್ಪ ಆ ಥರ ಏನು ತಿನ್ನೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಸ್ವಲ್ಪ ಹಣ್ಣಿನಿಂದ ದೂರನೇ ಇರ್ತಿದ್ದೆ ನಾನು. ಬಾಳೆಹಣ್ಣು ಅಂದರೆ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಬಾಳೆಹಣ್ಣನ್ನು ತಿಂತಾ ಇರಲಿಲ್ಲ ಮತ್ತು ಬಿಸಿನೀರನ್ನು ಕುಡಿತಾ ಇದ್ದೆ ಆಯಿತಾ. ಈ ಸ್ವಲ್ಪ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ, ಆವಾಗ ನಿಮಗೆ ಆ ಟೈಮ್ನಲ್ಲಿ ಏನು ಮಾಡಬೇಕು, ಜೇನುತುಪ್ಪ ಪ್ಯೂರ್ ಆಗಿರುವಂಥ ಜೇನುತುಪ್ಪವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಆಳು ಹೊಟ್ಟೆಯಲ್ಲೇ ತಿನ್ನೋದ್ರಿಂದ ಆ ಮಲಬದ್ಧತೆ ಮೂಲವ್ಯಾಧಿ ಸಮಸ್ಯೆ ಖಂಡಿತ ಪರಿಹಾರ ಆದೇ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಆಯಿತಾ. ಅದು ನನಗೆ ಕಡಿಮೆ ಆಗಿದೆ ಆಯಿತಾ. ಇದನ್ನು ಹೇಳಿದ್ದು ನಮ್ಮ ತಂದೆ ತಾಯಿ ಇಬ್ಬರು, ನಮ್ಮ ಅಪ್ಪಾಜಿ ಮತ್ತು ಅವರೇ ನನಗೆ ಹೇಳ್ತಾಯಿದ್ರು. ಅದನ್ನು ನಾನು ಪಾಲಿಸಿದೆ, ನನಗೆ ಕಡಿಮೆ ಆಯಿತು. 3 ದಿನ ಮೇಲೆ ತಿಂದೆ ಮತ್ತು ಕಡಿಮೆನೇ ಆಯಿತು. ಆದರೂ ಸ್ವಲ್ಪ ಎಕ್ಸ್ಟ್ರಾ 2 ದಿನ ಇರಲಿ ಅಂತ ತಿಂದೆ ನಾನು. ಹಾಗಾಗಿ ನಾನು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಹೋಗಲಿಲ್ಲ, ಅದು ನನಗೆ ಕಡಿಮೆ ಆಗಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅಪ್ಪಾಜಿ ಅಮ್ಮ ಹೇಳಿದ್ದನ್ನು ಮಾಡಿದೆ. ನನಗೆ ಖಂಡಿತ ಇದು ಅದು ಎಲ್ಲಿಗೆ ತೊಗೊಂಡೋಗ್ಬಿಡುತ್ತೆ ಅಂದರೆ ತುಂಬಾ ನೋವಿಗೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ತೊಗೊಂಡೋಗ್ಬಿಡುತ್ತೆ. ನೀವು ಇದೇನು ಸಿಂಪಲ್ ಬಿಡು, ಬೇಡ ಅಂತ ಬಿಟ್ಕೊತ ಹೋದರೆ ಆಪರೇಷನಿಗೆ ತೊಗೊಂಡೋಗ್ಬಿಡುತ್ತೆ. ಆಪರೇಷನ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಅದರಲ್ಲೇ ನೀವು ಅದನ್ನು ಪರಿಹರಿಸ್ಕೊಳೋಕ್ಕೆ ಪ್ರಯತ್ನ ಪಡಿ. ತುಂಬಾ ಸಮಸ್ಯೆ ಅದು. ಆಪ್ರೇಷನ್ ಆದರೆ ಕೆಲವ್ರಿಗೆ ಹೋಮ್ ಬರುತ್ತೆ, ಕೆಲವ್ರಿಗೆ ಹೋಮ್ ಬರಲ್ಲ. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಇದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಹೇಳ್ಬಿಟ್ಟಿದ್ದಾರೆ ನಾವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದೇಳಿ ಡೈರೆಕ್ಟ್ಲಿ ಹೋಗೋಕ್ಕೆ ಹೋಗಬೇಡಿ ದಯವಿಟ್ಟು. ಡೈರೆಕ್ಟ್ ನಮ್ಮ ಮನೇಲಿ ಇಬ್ಬರು ಅನುಭವಿಸಿದ್ದಾರೆ, ಇವತ್ತಿಗೂ ಅನುಭವಿಸ್ತಾನೆ ಇದ್ದಾರೆ. ಅವ್ರು ನನಗೆ ನೋಡೋಕ್ಕಾಗಲ್ಲ, ಯಾಕಂದ್ರೆ ಅದು ತುಂಬಾ ನೋವು ಪಟ್ಟಿದ್ದಾರೆ. ಆ ಟೈಮ್ನಲ್ಲಿ ಹೆಂಗಾಗಿತ್ತು ಅಂದರೆ ನಮಗೆ ಅಷ್ಟು, ಈಗ ನೆನೆಸ್ಕೊಂಡ್ರೆ ನನಗೆ ಈಗಲೂ ಕಣ್ಣೀರು ಬರುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಅಷ್ಟು ನೋವು ತಿಂತಾರೆ ಅದನ್ನು, ತುಂಬಾ ನೋವು ಅದು. ಆಮೇಲೆ ಆಪ್ರೇಷನ್ ಮಾಡಿಸ್ಕೊಂಬಿಟ್ರೆ ತುಂಬಾ ನೋವು, ನರಳುತ್ತಾರೆ. ದಯವಿಟ್ಟು ಆ ರೀತಿ ಕೆಲಸ ಮಾಡ್ಕೊಂಡು ಹೋಗಬೇಡಿ ಆಯಿತಾ. ನೀವು ಸ್ವಲ್ಪದ್ರಲ್ಲೇ ನಿಮಗೆ ಮಲಬದ್ಧತೆ ಸ್ವಲ್ಪ ಏನಾದರೂ ಗಟ್ಟಿ ಥರ ಬರ್ತಾಯಿತ್ತು ಅಂದಾಗ ಸ್ವಲ್ಪ ಬಿಸಿನೀರಲ್ಲೋ ಅಥವಾ ಹಣ್ಣದ್ರಲ್ಲೋ ಊಟ ಮಾಡೋದ್ರಾಗಿರೋದ್ರಲ್ಲೋ ಅದರಲ್ಲೇ ಸರಿಪಡಿಸ್ಕೊಳಕ್ಕೆ ನೋಡಿ. ಕೆಲವು ಡಾಕ್ಟರ್ಸ್ ಸಜೆಷನ್ ಮಾಡ್ತಾರೆ, ಅದು ತುಂಬ ವಿಪರೀತಕ್ಕೆ ಹೋದರೆ ಮಾತ್ರ ಅವ್ರು ಸಜೆಷನ್ ಮಾಡೋದು ಆಪರೇಷನ್ಗೆ. ಅಲ್ಲಿ ತನಕ ಏನು ಮಾಡೋಕ್ಕೋಗಲ್ಲ, ಯಾಕಂದರೆ ಅದು ತುಂಬಾ ಸಮಸ್ಯೆಗೆ ಈಡಾಗಿಬಿಡುತ್ತೆ. ನಿಮಗೆ ಗೊತ್ತಾಗಲ್ಲ, ಬೇದಿ ಹೋಗೋದಾಗಿರ್ಬೋದು, ಒಂಥರ ಸಮಸ್ಯೆ ಅದು. ನಮ್ಮ ಮನೇಲಿ ಇಬ್ಬರು ಅನುಭವಿಸ್ತಾರೆ. ನಮ್ಮ ಮಾವ ಅಂತೂ ತುಂಬಾ ಅದರಿಂದ ತುಂಬಾ ಅವರು ನರಳುತ್ತಾ ಇರ್ತಾರೆ. ಅದರಿಂದ ನಾನು ಎಷ್ಟು ಸರಿ ಹೇಳ್ತಾ ಇರ್ತೀನಿ, ಬಟ್ ಅವ್ರು ಸರಿ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡಲ್ಲ. ಈಗ ಆಗಿಬಿಟ್ಟಿದೆ ಅದು. ಅದನ್ನು ನಾವು ನಮ್ಮಷ್ಟಕ್ಕೆ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಬರಬೇಕು. ಹಾಗೆ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನೀವೇ ಸರಿ ಮಾಡಿಸ್ಕೊಳೋಕ್ಕೆ ಪ್ರಯತ್ನ ಪಡಿ. ತುಂಬಾ ನೋವು. ಆಪರೇಷನ್ಗೆ ಅಂತ ಯಾವುದೇ ಕಾರಣಕ್ಕೂ ಹೋಗೋಕ್ಕೆ ಹೋಗಬೇಡಿ. ಈ ರೀತಿ ಖಂಡಿತ ಮಾಡಿ. ಸ್ವಲ್ಪದ್ರಲ್ಲೇ ನಿಮಗೇನಾದರೂ ಸ್ವಲ್ಪದ್ರಲ್ಲಿ ಚುಚ್ಚೋ ಥರನೋ ಆ ಥರ ಕಾಣಿಸ್ಕೊಂತು ಅಂದಾಗ ಈ ರೀತಿ ಮಾಡಿ, ಖಂಡಿತ ಅದು ನಿಮಗೆ ವರ್ಕ್ ಆಗುತ್ತೆ ಅಂತ ಕೇಳ್ಕೊತೀನಿ. ಯಾವುದು ಹೇಳಿದ್ರೆ ಏಲಕ್ಕಿ ಬಾಳೆಹಣ್ಣು ಅಥವಾ ಸಕ್ಕರೆ ಬಾಳೆಹಣ್ಣು ಅಂತ ಬರುತ್ತಲ್ವ, ಆ ಬಾಳೆಹಣ್ಣನ್ನು ತೊಗೊಳ್ಳಿ. ಇದು ಮಾಮೂಲಿ ಉದ್ದ ಬಾಳೆಹಣ್ಣು ಆ ಥರ ಬರುತ್ತಲ್ವ, ಅದನ್ನು ತಗೊಳಕ್ಕೆ ಹೋಗಬೇಡಿ, ಅದಕ್ಕೇನು ಕಡಿಮೆ ಆಗೋಲ್ಲ. ಇದಕ್ಕೆ ಮಾತ್ರ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತೀನಿ. ಲೈಕ್ ಆಯಿತು ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೀಗೆ ಎಲ್ರಿಗೂ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಏನಿಲ್ಲ, ನನಗೆ ಇನ್ನೂ ಸ್ವಲ್ಪ ಸುಸ್ತು, ಜ್ವರ ಇನ್ನೂ ಕಡಿಮೆನೇ ಆಗಿಲ್ಲ. ಹೇಳ್ಬೇಕಂದ್ರೆ ಕಡಿಮೆ ಆಗಿಲ್ಲ. ನಾಳೆ ಹೋಗಬೇಕಾಗಿದೆ ಹಾಸ್ಪಿಟ್ಲಿಗೆ. ಹೋಗಬೇಕು, ಏನು ಹೇಳ್ತಾರೆ ನೋಡಿಕೊಂಡು ಕೇಳ್ಕೊಂಡು ಬರಬೇಕು. ಇಷ್ಟು ದಿನಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಬಟ್ ಏನು ಸ್ವಲ್ಪನೂ ಯೂಸ್ ಆಗಿಲ್ಲ ನನಗೆ. ಹಾಗಾಗಿ ನಾಳೆ ಹೋಗ್ತೀನಿ. ನಾಳೆ ಹೋಗಿ ಏನಾಗುತ್ತೋ ಏನೋ ಇಲ್ಲ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ ಆಯಿತಾ. ಓಕೆ, ಬಾಯ್.